ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಜಾರಿಯಲ್ಲಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವುದಕ್ಕೆ ನಾನೇ ಕಾರಣ. ಏನಾದ್ರೂ ಉಭಯ ದೇಶಗಳು ಕದನ ವಿರಾಮಕ್ಕೆ ಒಪ್ಪಲಿಲ್ಲ ಅಂದ್ರೆ ವ್ಯಾಪಾರವನ್ನ ನಿರ್ಬಂಧ ಮಾಡಲಾಗುತ್ತೆ ಅಂತ ಹೇಳಿ ಎಚ್ಚರಿಸಿದ್ದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮದ ನಿರ್ಧಾರದ ಹಿಂದೆ ತಾವೇ ಪ್ರಮುಖ ರೂವಾರಿ ಅಂತ ಹೇಳಿ ಪದೇ ಪದೇ ತಮ್ಮ ಮಾತಿನ ಮೂಲಕ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಪ್ರವೇಶಕ್ಕೆ ಸಾಕಷ್ಟು ಆಕ್ರೋಶ ಭಾರತದ ಕಡೆಯಿಂದ ವ್ಯಕ್ತವಾಗಿತ್ತು. ಹಾಗೆಯೇ ಡೊನಾಲ್ಡ್ ಟ್ರಂಪ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಪ್ರಮುಖರು ಪರೋಕ್ಷವಾಗಿ ಯಾರ ಮಧ್ಯಪ್ರವೇಶದ ಅವಶ್ಯಕತೆಯೂ ಬೇಕಾಗಿಲ್ಲ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಇದೀಗ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮಾತಿನ ಧಾಟಿಯನ್ನೇ ಬದಲಾಯಿಸಿದ್ದಾರೆ. ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಲಿಲ್ಲ, ಬರೀ ಸಹಾಯವನ್ನ ಮಾಡಿದ್ದೇನಷ್ಟೇ ಅಂತ ಹೇಳಿದ್ದಾರೆ. ಗಲ್ಫ್ ಪ್ರವಾಸದಲ್ಲಿರುವ ಡೊನಾಲ್ಡ್ ಟ್ರಂಪ್ ಕತಾರ್ನ ದೋಹಾದಲ್ಲಿರುವ ಸೇನಾ ನೆಲೆಯಲ್ಲಿ ಅಮೆರಿಕದ ಸೈನಿಕರೊಂದಿಗೆ ಮಾತನಾಡ್ತಾ ಅಮೆರಿಕ ರಾಜತಾಂತ್ರಿಕವಾಗಿ ಮಧ್ಯಪ್ರವೇಶಿಸುವ ಮೊದಲು ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಪರಿಸ್ಥಿತಿಯು ಅಪಾಯಕಾರಿ ಹಂತವನ್ನ ತಲುಪಿತ್ತು ಅಂತ ಹೇಳಿದ್ರು. ಇನ್ನು ಕದನ ವಿರಾಮದ ಕುರಿತು ಮಾತನಾಡಿದ ಅವರು, ನಾನು ಹಾಗೆ ಮಾಡಿದ್ದೇನೆ ಅಂತ ಹೇಳಲು ಬಯಸುವುದಿಲ್ಲ, ಆದರೆ ಕಳೆದ ವಾರ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಮಸ್ಯೆಯನ್ನ ಪರಿಹಾರ ಮಾಡುವಲ್ಲಿ ನಾನು ಖಂಡಿತವಾಗಿಯೂ ಸಹಾಯ ಮಾಡಿದ್ದೇನೆ ಎಂದಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಟ್ರಂಪ್, ಎರಡೂ ರಾಷ್ಟ್ರಗಳು ಕದನ ವಿರಾಮದಿಂದ ತುಂಬಾ ಸಂತೋಷವಾಗಿವೆ. ನಾನು ಯುದ್ಧದ ಬದಲು ವ್ಯಾಪಾರ ಮಾಡೋಣ ಅಂತ ಹೇಳಿದ್ದೆ. ಇದರಿಂದ ಎರಡೂ ರಾಷ್ಟ್ರಗಳು ಸಂತೋಷಗೊಂಡವು. ಹಾಗಾಗಿ ಇದರತ್ತೆ ಎರಡೂ ರಾಷ್ಟ್ರಗಳು ಕೂಡ ಕೆಲಸ ಮಾಡ್ತಿವೆ ಎಂದಿದ್ದಾರೆ.